ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಅರುಣ್ ಕುಮಾರ್. ಇಂದು ಮಾಹಿತಿ ಏನಿಲ್ಲ. ಇವತ್ತು ನಮ್ಮ ಕೆಂಚನಪುರದಲ್ಲಿ ಮನೆಗೆಲ್ಲ ಹಸ್ತಾಂತರ ಮಾಡಿದ್ರು. ಸ್ವಾಧೀನ ಪತ್ರ ಮತ್ತು ಕೀನೆಲ್ಲ ತಗೋಬೇಕಾದ್ರೆ ನಮ್ಮ ಫಲಾನುಭವಿಗಳು ಎಷ್ಟೊಂದು ಸಂತೋಷದಲ್ಲಿದ್ದರಂದರೆ ಅದನ್ನು ಹೇಳ್ಕೊಳಕ್ಕಾಗಲ್ಲ. ಅಷ್ಟೊಂದು ಸಂತೋಷ. ಯಾಕಂದರೆ ಇಷ್ಟು ದಿವಸ ಕನಸು ಇಂದು ಕೆಂಚನಪುರದ ಫಲಾನುಭವಿಗಳ ನನಸಾಗಿದೆ. ತುಂಬ ಜನ ಇನ್ನು ಕೀ ನಮಗೆ ಸಿಕ್ಕಿಲ್ಲ ಸರ್ ಅಂತ ಕೂಡ ಇದು ಮಾಡ್ತಾಯಿದ್ರಿ. ಇವಾಗ ಫಸ್ಟ್ ಟು ಗ್ರೌಂಡ್ ಟು 5th ಫ್ಲೋರ್ ತನಕ ಕೀನ ಹಸ್ತಾಂತರ ಮಾಡಿದ್ದಾರೆ. ಅದ್ರ ಮೇಲೆ ಇರುವಂಥ ಮನೆಗಳು ಸ್ವಾಧೀನ ಪತ್ರ ಕೊಟ್ಟಿದ್ದಾರೆ. ರೀಸನ್ ಇಷ್ಟೇ, ಅದೆಲ್ಲ ಸ್ವಲ್ಪ ಇನ್ನು ಪೇಂಟಿಂಗ್, ಸ್ವಲ್ಪ ಕ್ಲೀನಿಂಗ್ ಕೆಲಸಗಳೆಲ್ಲ ಇದೆ. ಆದಷ್ಟು ಬೇಗ ಅದನ್ನು ರೆಡಿ ಮಾಡಿ ಒಂದು ವಾರದಲ್ಲಿ ತಮಗೂ ಕೂಡ ಆ ಕೀನ ಹಸ್ತಾಂತರ ಮಾಡುವಂಥ ಕೆಲಸ ಆಗುತ್ತೆ. ಇವಾಗ ಕೀ ಮತ್ತು ಸ್ವಾಧೀನ ಪತ್ರನ ತೊಗೊಂಡಿರೋ ನಿಮ್ಮೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ನಮಗಂತೂ ತುಂಬ ಸಂತೋಷ. ಇದರಲ್ಲಿ ಈ ಒಂದು ವಿಡಿಯೋದಲ್ಲಿ ನಮ್ಮ ಫಲಾನುಭವಿಯಾದ ಕೆಂಚನಪುರದ ಫಲಾನುಭವಿಯಾದ ಭಾಷಾ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿದ್ದಾರೆ. ದಯವಿಟ್ಟು ಈ ವಿಡಿಯೋ ಕೊನೆ ತನಕ ನೋಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡೋಣ. ಇದು ನಮ್ಮ ಕೆಂಚನಪುರದ ಸ್ಥಳ. ಈ ಸ್ಥಳದಲ್ಲಿ ಇಷ್ಟು ದಿವಸ ನೋಡೋದಕ್ಕಿಂತ ಇವತ್ತು ನೋಡಿದೆ ಒಂದು ದೊಡ್ಡ, ಎಲ್ಲರಿಗೂ ಸಂತೋಷ. ಅದರಲ್ಲಿ ನಾನು ಕೂಡ ತುಂಬ ಸಂತೋಷಪಟ್ಟೆ. ಈ ಒಂದು ಸ್ಥಳ ಇಳಿದು ಎಲ್ಲರ ಹತ್ರನೂ, ಎಲ್ಲರ ಮುಖದಲ್ಲೂ ಸಂತೋಷವನ್ನು ನೋಡಿದ್ದೀವಿ. ಇಂದು ನಿಗಮದ ಅಧಿಕಾರಿಗಳು ಕೆಂಚನಪುರದ ಸ್ಥಳದಲ್ಲಿ ಪ್ರತಿಯೊಂದು ಫಲಾನುಭವಿಗಳ ಡಾಕ್ಯುಮೆಂಟ್ಸನ್ನು ಪರಿಶೀಲಿಸಿ ಸ್ವಾಧೀನ ಪತ್ರ ಮತ್ತು ಕೀಯನ್ನು ಹಸ್ತಾಂತರ ಮಾಡಿದರು. ಇವತ್ತು ಕೆಂಚನಪುರದ್ದು ಸ್ವಾಧೀನ ಪತ್ರ ಮತ್ತು ಕೀ ವಿತರಣೆ ಮಾಡಿದ್ದಾರೆ. ಏನಂದರೆ ಇವತ್ತು ಭಾಳ ಸಂತೋಷವಾದಂಥ ದಿನ ಇದು. ತುಂಬ ವರ್ಷಗಳ ನಂತರ ನಮ್ಮ ಜೀವನದಲ್ಲಿ ಏನೋ ಒಂದು ಖುಷಿಯಾದ ಕ್ಷಣ ಇದು. ಈ ಖುಷಿನ ಮೊದಲನೇ ಇದರಲ್ಲಿ ಸ್ವಾಧೀನ ಪತ್ರನ ನಮ್ಮ ಅರುಣ್ ಸರ್ ಕಡೆಯಿಂದ ನಾನು ಕೃಷ್ಣ ನಾಯಕ್ ಅಂತ ನಾನು ಭಾಷರವ್ರಿಗೆ ನಮ್ಮ ಅರುಣ್ ಸರ್ ಕಡೆಯಿಂದ ನಾವು ಸ್ವಾಧೀನ ಪತ್ರ ಕೊಡಿಸ್ತಾ ಇದ್ದೀವಿ. ಕೊಡಿ ಸರ್. ಕಂಗ್ರ್ಯಾಚುಲೇಷನ್. ಮತ್ತೆ ಕೀನು ಅವ್ರ ಕೈಲಿ ಕೊಡಿಸ್ತಾ ಇದ್ದೀವಿ ಸರ್. ಓಕೆ, ಇದು ಏನಂದ್ರೆ ತುಂಬ ದಿನಗಳ ಕನಸು ಸರ್. ಇವತ್ತು ನೆನ್ಸಾಗೈತೆ. ಭಾಳ ಅರುಣ್ ಸರ್ಗೂ ಧನ್ಯವಾದಗಳು. ಮುಂದೆ ಇದೇ ಥರ ನಮ್ಗೆ ಸಪೋರ್ಟ್ ಕೊಡಿ. ಈಗ ಅರುಣ್ ಸರ್ ಅವರು ಎಲ್ಲ ಪ್ರತಿಯೊಂದು ಯೂನಿಟಲ್ಲೂ ಕೆಲವು ಜನ ಸ್ನೇಹಿತರು ಇಟ್ಟವ್ರೆ. ಸ್ನೇಹಿತರಲ್ಲಿ ನಾವು ಅವ್ರ ಬಳಗದಲ್ಲಿ ಇದ್ದೀವಿ. ಏನಂದ್ರೆ ಮುಂದೆ ನಾಳೆ ದಿನ ಏನಾರ ಹೆಚ್ಚು ಕಮ್ಮಿ ನಮಗೆ ಸರ್ಕಾರದಿಂದ ಏನಾರ ಬರುವಂಥ ಫಲ ಏನಾರ ಇದ್ರೆ ಅದನ್ನ ಅವ್ರ ಮುಖಾಂತರ ನಾವು ಹೋಗೋಕ್ಕೆ ನಮ್ಗೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಇಲ್ಲಿ ನಮಗೆ ಕೆಂಚನಪುರದಲ್ಲಿ ಏನಂದ್ರೆ ಒಗ್ಗಟ್ಟಿಲ್ಲದೆ ಇರೋ ಕಾರಣಕ್ಕೆ ಭಾಳ ಸಮಸ್ಯೆ ಆಗಿದೆ. ಇವತ್ತಿಂದ ನಾನು ಒಂದು ಅರುಣ್ ಶಿವಕುಮಾರ್ ಸರ್ನ ಕೇಳ್ಕೊಂಡಾಗ ಒಂದು ಸಸಿ ನೆಡುವ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಆಸೆ ಪಟ್ಟಿದ್ವಿ. ಬಟ್ ಏನಂದರೆ ಆ ಟೈಮ್ಗೆ ಸಿಗದೆ ಇರೋದಕ್ಕೆ ಅದು ಮಾಡೋಕ್ಕಾಗಿಲ್ಲ. ಮುಂದಿನ ಸಲ ಅಮ್ಮವ್ರನ್ನ ಕರೆಸಿ, ಬಿ ಟಿ ಲತಾ ನಾಯ್ಕ ಮೇಡಮ್ ಅವ್ರನ್ನ ಕರೆಸಿ ನಮ್ಮ ಅರುಣ್ ಕುಮಾರ್ ಸಾರಥ್ಯದಲ್ಲಿ ನಾವೊಂದು ಕಾರ್ಯಕ್ರಮ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಅರುಣ್ ಸರ್ಗೂ ಒಳ್ಳೇದಾಗಲಿ, ಎಲ್ಲರಿಗೂ ಇದೇ ಥರ ಹೆಲ್ಪ್ ಮಾಡ್ತಾ ಇರಿ. ಏನಾರ ಒಂದು ಸಾಮಾಜಿಕ ಭದ್ರತೆ ವಿಷಯಗಳು ಬಂದಾಗ ನಮ್ಗೆ ಸಪೋರ್ಟ್ ಮಾಡಲಿ ಅಂತ ಅರುಣ್ ಕುಮಾರ್ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಇಲ್ಲಿ ಇವತ್ತು ಸಂತೋಷವಾದ ಒಂದು ವಿಷಯ, ನಮ್ಮ ಕೆಂಚನಪುರ ಫಲಾನುಭವಿಯಾದ ಭಾಷಾ ಅವರಿಗೆ ಕೀ ಹಸ್ತಾಂತರ ಆಗಿದೆ. ಇದ್ರ ಬಗ್ಗೆ ಅವ್ರ ಹತ್ರ ಒಂದು ಮಾತು ಕೇಳೋಣ. ಭಾಷಾ ಅವರೇ, ಇವತ್ತು ಮನೆ ಬೀಗನು ಮತ್ತು ಸ್ವಾಧೀನ ಪತ್ರ ತೊಗೊಂಡಿದ್ದೀರಾ. ಸುಮಾರು ದಿವಸದಿಂದ ಕಾಯ್ತಾಯಿದ್ರಿ. ಇವಾಗ ಮನೆ ಬೀಗ ಬರೆದಿದ್ದೀರಾ. ಈ ಮನೆ ನಿಮ್ಮದು. ಹೆಂಗಿದೆ ಭಾಷಾ ಅವರು ಈ ಸಂದರ್ಭದಲ್ಲಿ? ಭಾಳ ಖುಷಿ ಆಗುತ್ತೆ ಸರ್. ತುಂಬ ಸಂತೋಷವಾಗಿದೆ. ಈಗ ಈ ಸಂತೋಷಕ್ಕೆ ಎಷ್ಟು ಇದು ಮಾಡಿಕೊಂಡು ಇದ್ದೀವಿ. ಸರಿ ಇರಲಿ.
ಈ ಒಂದು ಸಂತೋಷಕ್ಕೆ ಎಲ್ಲರೂ ಮುಖ್ಯಮಂತ್ರಿ ಲಕ್ಷ ಈಗ ಮುಖ್ಯ ಹೋರಾಟ ಮಾಡಿದ್ದೀವಿ. ಹೋರಾಟ ಮಾಡಿದಂಥ ನಮ್ಮ ವಿಜಯಲಕ್ಷ್ಮಿ ನಮ್ಮ ಮೇಡಮ್ ಅವರಾಗಲಿ, ನಮ್ಮ ಅರುಣ್ ಸುಮಾ ಸಾರ್ ಆಗಲಿ, ಇದು ಶ್ರಮಪಟ್ಟು ಪ್ರಯತ್ನ ಪಟ್ಟು ಇದಕ್ಕೆ 1 ಲಕ್ಷ ಬಹುಮಾಡಿ ಕಟ್ಟಡದ ಕಾಮಗಾರಿ ಆಗಿ ಈ ಒಂದು ಬಿಗಿ ಕೈ ಸ್ವಾಧೀನ ಹಸ್ತಾಂತರ ಆಗಿದೆ. ಭಾಳ ಸಂತೋಷ ಆಗ್ತಾಯಿದೆ. ಇದು ಒಂದು ಸಿಹಿ ಸುದ್ದಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಒಂದು ಬೇಡಿಕೆ ನನಗೆ. ಜೊತೆಗೆ ಎಲ್ಲ ರೀತಿಯೂ ನಿಮ್ಮ ಕಡೆಯಿಂದ ಸಹಕಾರ ಆಗಿ ಸರ್ಕಾರದ 1 ಲಕ್ಷ ರೂಪಾಯಿ ಕಮ್ಮಿ ಆಗಿ 3,20,000 ಬಡ್ಡಿದರ ಕಡಿತ ಆಗಿ ಎಲ್ಲರೂ ಪಾಪ ಖುಷಿಯಾಗಿ ಈಗ ಸ್ವಾಧೀನ ಪತ್ರ ಕಲೆಕ್ಟ್ ಮಾಡ್ತಾಯಿದ್ದಾರೆ. ಎಲ್ಲ 225 ಫಲಾನುಭವಿಗಳಿಗೆ ನಮ್ಮ ಇಂಡಿಯನ್ ಕ್ರಿಕೆಟ್ ಕಾಂಗ್ರೆಸ್ ಅವರಿಂದ ತುಂಬ ಧನ್ಯವಾದಗಳಿರುತ್ತೆ. ರಿಕ್ವೆಸ್ಟ್ ಇದೆ, ಇದಕ್ಕೋಸ್ಕರನೇ ಎಲ್ಲರೂ ವೇಟ್ ಮಾಡ್ತಾಯಿದ್ರು. ಇನ್ನು ಸಿಹಿ ಸಂದರ್ಭ ಬಂದಿದೆ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಬೇಗ ಮನೆಗಳು ರಿಕ್ವೆಸ್ಟ್ ಮಾಡಿ ಹಸ್ತಾಂತರ ಆಗಲಿ ಅಂತ ವೆಂಕಟೇಶ್ವರ ಮೇಡಮ್ ಅವ್ರಿಗೆ ಮತ್ತು ಅರುಣ್ ಕುಮಾರ್ ಸರ್ಗೆ ತುಂಬ ರೀತಿಯಾದ ಧನ್ಯವಾದಗಳು. ಯಾಕಂದರೆ ಈ ಒಂದು ಹೋರಾಟದಲ್ಲಿ ಸತತವಾಗಿ ಶ್ರಮ ಪಟ್ಟಿದ್ದರಿಂದ ಈ ಒಂದು ಕೈ ಇವತ್ತು ಹಸ್ತಾಂತರ ಆಗಿರೋದು ನಮ್ಮ ಮೇಡಮ್ ಅವ್ರ ಕಡೆಯಿಂದ, ನಮ್ಮ ಸಾರ್ ಕಡೆಯಿಂದ. ಎಲ್ಲರೂ ಒಂದೊಂದಕ್ಕೆ ಒಬ್ಬಿಗೆ ಮಾತಾಡೋದು ಬೇಡ. ಯಾಕಂದರೆ ಕ್ಷೇತ್ರದ ಸಮಸ್ಯೆನೂ ನಮಗೂ ಗೊತ್ತಿದೆ. ಸಮಸ್ಯೆ ಪ್ರಾಬ್ಲಮ್ನ ಅರ್ಥ ಮಾಡಿಕೊಂಡು ಮಾಡಿರೋಂಥ ಕೆಲಸನೂ ಮಾಡ್ತಾಯಿದ್ದೀವಿ, ನಿರಂತರ ಮಾಡ್ತಾನೇ ಇದ್ದೀವಿ. ಇದುವರೆಗೂ ಮಾಡ್ಕೊಂಡು ಬಂದಿದ್ದೀವಿ, ಮುಂದೆ ಕೂಡ ಮಾಡ್ತೀವಿ. ಇನ್ನು ಏನೇ ಫ್ಲ್ಯಾಟ್ಗಳಲ್ಲಿ ಸಮಸ್ಯೆ ಬಂದರೂ ನಾವು ಸಮಸ್ಯೆ ಬಗೆಹರಿಸೋಕ್ಕೆ ಮುಂದೆ ನಿಂತ್ಕೋತೀವಿ. ಇಂಡಿಯನ್ ಕ್ರಿಕೆಟ್ ಕಾಂಗ್ರೆಸ್ ಆಗಲಿ, ಸಾರಾಗಲಿ, ಮೇಡಮ್ ಆಗಲಿ, ನಾವು ಸತತವಾಗಿ ಪ್ರಯತ್ನದಿಂದ ಮುಂದೆ ಹೊರಿತೀವಿ ಕೂಡ ಸರ್. ಓಕೆ ಬಸವರೇ, ಇಷ್ಟು ದಿವಸ ಬಂದು ಮನೆಗಳನ್ನ ಕಟ್ಟಿಲ್ಲ. ಸೊ ಹಲವಾರು ಕೆಲಸಗಳು ಪೆಂಡಿಂಗ್ ಇತ್ತು, ಹಲವಾರು ಕೆಲಸಗಳು ನಿಮಗೆ ಯಾವುದೇ ಥರದಲ್ಲೂ ಡಿಲೇ ಆಗ್ತಾಯಿತ್ತು, ತುಂಬ ವರ್ಷ ಕಾಯ್ತಾಯಿದ್ರಿ. ಸೊ ಮನೇನ ಬಂದು ನೋಡ್ಕೊಂಡು ಹೋಗ್ತಾಯಿದ್ದೀರಿ. ಅದು ನಿಮ್ಮ ಕೈಯಲ್ಲಿ ಈ ಸ್ವಾಧೀನ ಪತ್ರ ಬರೋ ತನಕ, ಈ ಬೀಗ ಬರೋ ತನಕ ಮನಸ್ಸು ಹೆಂಗಿತ್ತು, ಇವಾಗ ಸಿಕ್ಕಿದ ಮೇಲೆ ಹೆಂಗಿದೆ ಬಸವರೇ? ಭಾಳ ಬೇಜಾರಾಗ್ತಾಯಿತ್ತು ಸರ್. ತುಂಬ ಹೋರಾಟ ಮಾಡಿ ಇದಕ್ಕೆ ಬಂದು ಹೋಗ್ತಾ ಇಲ್ಲ, ಕೀ ಸಿಗ್ತಾ ಇಲ್ವಲ್ಲ, ಎಲ್ಲರೂ ತೋರ್ಕೊಳ್ತಾಯಿದ್ರು. 225 ಏನೋ ಸಮಸ್ಯೆ ಇತ್ತು. ಈ ಸಮಸ್ಯೆನ ನಮ್ಮ ಇಂಡಿಯನ್ ಕ್ರಿಕೆಟ್ ಕಾಂಗ್ರೆಸ್ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು ಬಗೆಹರಿಸೋದಕ್ಕೆ ಎಲ್ಲರೂ ಅನುಕೂಲ ಆಗಿದೆ. ಈ ಸ್ವಾಧೀನ ಪತ್ರ ಎಲ್ಲ ಪಡೀತಾ ಇದ್ದಾರೆ. ಈ ಕೆಳಗಡೆ ಎಲ್ಲ ಪಡೀತಾ ಕೂತ್ಕೊಂಡಿದ್ದಾರೆ, ಕೈನೂ ಪಡೀತಾ ಇದ್ದಾರೆ. ಒಂದು 5ನೇ ಫ್ಲೋರ್ವರೆಗೂ ಹಸ್ತಾಂತರ ಕೊಡ್ತಾ ಇದ್ದಾರೆ, ಸರಿನಾ? ಮಿಕ್ಕಿರೋದೆಲ್ಲ ನೆಕ್ಸ್ಟು ಎಲ್ಲರಿಗೂ ಕಾವೇರಿ ಭವನದಲ್ಲಿ ಇಲ್ಲ ಎಲ್ಲರ ಆಫೀಸಿಲ್ಲೇ ನೆಕ್ಸ್ಟ್ ಏನಾದ್ರು ಬಂದಾಗ ಕೊಡುವಂಥ ಸಾಧ್ಯತೆಗಳಿದೆ. ಸಿಹಿ ಸುದ್ದಿ, ಇದೊಂದು ಸಿಹಿ ಅಪ್ಡೇಟ್ ಆಗಿದೆ. ಎಲ್ಲರೂ ಒಳ್ಳೆಯದಾಗಲಿ, ದೇವರು ಎಲ್ಲರೂ ಒಳ್ಳೆಯ ಇದಾಗಿದೆ. ಎಲ್ಲ ಪ್ರಯತ್ನ ಪಟ್ಟಿದ್ದಕ್ಕೆ ಫಲ ಸಿಕ್ಕಿದೆ. ಈ ಒಂದು ಫ್ಲ್ಯಾಟ್ ಮಾಡ್ಲಿಂಗ್ ಆಗಿರೋದಕ್ಕೆ ನಮ್ಮ ಮೇಡಮ್ ಕಾರಣ, ನಮ್ಮ ಅರುಣ್ ಕುಮಾರ್ ಸರ್ ಕಾರಣ. ಜೊತೆಗೆ ಎಲ್ಲರೂ ಪ್ರಯತ್ನ ಪಟ್ಟಿದ್ದಕ್ಕೆ ಎಲ್ಲರಿಗೂ ಮನೆ ಸಿಗ್ತಾಯಿದೆ, ಈ ಬೀಗ ಕೈ ಸಿಕ್ಕಿದೆ. ಎಲ್ಲರೂ ಸಂತೋಷವಾಗಿ ಎಲ್ಲ ಕೀಲಿ ಕೈ ಸ್ವಾಧೀನ ಪತ್ರ ಪಡೀತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ. ಸರಿ ಬಸವರ, ನಿಮ್ಮ ಮನೇನ ತೋರಿಸಿ ಬಸವರ, ಬನ್ನಿ ಸರ್. ನೋಡಿ, ಇದು ನಮ್ಮ 316 ಫ್ಲ್ಯಾಟ್ಸ್ ಅಂತ. ಓಕೆ, ಬನ್ನಿ. ಸೊ ಇದು ಹಾಲ್ ಅಲ್ಲ ಬಸವರೇ? ಇದು ಹಾಲು. ಓಕೆ ಬಸವರೇ, ಇವಾಗ ಈ ಸಂದರ್ಭದಲ್ಲಿ ನಮ್ಮ ಮನೇಲಿ ಏನೇನು ಮಾಡಬೇಕಂತ ಇದ್ದೀರಾ ಬಸವರೇ? ಅಂದರೆ ಇಂಟೀರಿಯರು ಸರ್ POP ಮಾಡಬೇಕು, ಏನು ಮಾಡಬೇಕು ಅದೆಲ್ಲ ಮಾಡಬೇಕಾಗಿದೆ. ಇನ್ನು ಕೆಲಸಗಳಿದೆ. ಇನ್ನು ಇವ್ರದ್ದೇನೋ ಸಣ್ಣ ಪುಟ್ಟ ಡ್ಯಾಮೇಜಸ್ ಇರ್ತಾವಲ್ಲ, ಕ್ಲಿಯರ್ ಮಾಡಿದ ನಂತರ ಈ ಕೆಲಸ ಶುರು ಮಾಡುವಂತ ಇದ್ದೀನಿ. ಸರಿ, ಓಕೆ ಬಸವರ್, ಬನ್ನಿ ತೋರಿಸಿ ಮನೆ. ಇದು ಬಂದು ಅಡುಗೆ ಮನೆ. ಸೊ ಇಲ್ಲಿಂದ ನೀವು ನೋಡಿದ್ರೆ ಇದು ಕೆಂಪೇಗೌಡ ಲೇಔಟ್ ಅಂತ. ಸೊ ಹೊರಗಡೆ ಇರೋದಲ್ಲ. ಅಡುಗೆ ಮನೆ, ವಾಷಿಂಗ್ ಮಿಷಿನ್ ಜಾಗ ಇದೆ. ಇದು ವಾಷಿಂಗ್ ಮಿಷಿನ್ ಜಾಗ. ಸರಿ. ಸೊ ನಾವು ಎಷ್ಟೋ ಒಂದು ಕಡೆ ಮಾಡಿಕೊಂಡು ವೀಡಿಯೋಸ್ ಮಾಡಿದ್ದೀವಿ. ಬಟ್ ಇವತ್ತು ಈ ಒಂದು ವೀಡಿಯೋ ಸ್ಪೆಷಲ್ ಅಂತಲೇ ನಾವು ನೋಡ್ತೀವಿ. ಏನಕ್ಕೆ ತುಂಬ ದಿವಸದಿಂದ ಓಡಾಡ್ತಾ ಇದ್ದಂಥ ನಮ್ಮ ಭಾಷಾ ಅವರು ಇವತ್ತು ನೀರು ಬನ್ನಿ ಹೋಗಿ, ನೀರು ಬರ್ತಾ ಇದೆ ನೋಡ್ಬೋದು. ನೀರು ಸೂಪರ್ ಆಗಿದೆ. ಓಕೆ, ಆ ಕಡೆನೂ ವಾಷಿಂಗ್ ಮಿಷಿನ್ ನೀರು ಬರುತ್ತೆ. ಬನ್ನಿ ಸರ್, ನೋಡಿ ವಾಟರ್ ಆನ್ ಆಗಿದೆ. ಸೂಪರ್ ಸೂಪರ್ ಸೂಪರ್. ಓಕೆನಾ? ಹಾಗೆ ಬಂದರೆ ಈಗ ಅಡುಗೆ ಮನೆಯಲ್ಲಿ ವಾಟರ್ ಬರುತ್ತೆ. ಓಕೆ ಭಾಷಾ ಅವರು, ಇದು ವಾಟರ್ ಬರುತ್ತೆ. ನಂತರ ಇದು ಸಂಜೆ ವಾಟರ್ ಎಲ್ಲ ಮಾಡಬೇಕಾಗುತ್ತೆ.
ಮತ್ತು ಇದರ ಸಣ್ಣ ಪುಟ್ಟ ಕೆಲಸಗಳು ಮಾಡಬೇಕು. ಮತ್ತೆ ಭಾಷಾ ಅವರೇ, ಈ ಒಂದು ಮನೆ ನಿಮ್ಮ ಎಷ್ಟು ದಿವಸದ ಕನಸಿದ್ದು? ತುಂಬ ದಿವಸ ಕಲಿಸಿದ್ದು 7 ವರ್ಷದಿಂದ ಶ್ರಮ ಪಟ್ಟಿದ್ದೀವಿ ಈ ಮನೆಗೋಸ್ಕರ. ಶ್ರಮ ಪಡ್ತಾನೆ ಇದ್ದೀವಿ, ಇನ್ನೂ ಕೂಡ ಈ ಮಂದಿಗೂ ಪಟ್ಟಿದ್ದೀವಿ. ಈ ಪಟ್ಟಿರೋದಕ್ಕೆ ಈ ಬೀಗ ಸ್ವಾಧೀನ ಸಿಕ್ಕಿರೋದು. ನಾನು ನೋಡಿದ್ದೀನಿ, ನೀವು ಇರುವಂಥ ಮನೆ ಕೂಡ ನಾವು ನೋಡಿದ್ದೀವಿ. ಪ್ರತಿಯೊಂದು ಕ್ಷೇತ್ರಕ್ಕೂ ಭೇಟಿ ಮಾಡ್ತಾ ಇದ್ದೀವಿ. ಓಕೆ, ನೀವಿರುವಂಥ ಇಲ್ಲ, ಇವಾಗ ನೀವು ಇರುವಂಥ ಮನೆ ಕೂಡ ನಾವು ನೋಡಿದ್ದೀವಿ. ಅದು ಸ್ಥಳ ಕೂಡ ತುಂಬ ಚಿಕ್ಕದಾಗಿತ್ತು. ಇದು ನಾಡಹಬ್ಬ ಕೆಂಪೇಗೌಡಲ್ಲಿ ಉಂಟು, ಬಿಟಿ ಉಂಟಾಗುತ್ತೆ. ಇದೆಲ್ಲ ಫ್ಯಾಟ್ಗಳು ಇದಾದರೆ ಎಲ್ಲ ವ್ಯಾಲ್ಯೂಯೇಷನ್ ಬರುವಂಥ ಕ್ಷೇತ್ರ ಆಗಿದೆ. ಸರಿ, ಓಕೆ. ಮತ್ತೆ ಬಂದು ಇದು ಬಂದು ರೂಮ್ ಆಗಿದೆ. ಇದು ರೂಮು. ಒಳ್ಳೆ ಗಾಳಿ ಕೂಡ ಇದೆ ಭಾಷಾ ಅವರೇ, ತುಂಬ ಚೆನ್ನಾಗಿದೆ. ಮತ್ತು ಕೆಳಗಡೆ ಬಂದು ಪಾರ್ಕಿಂಗ್ ಜಾಗ ಅದು, ಅವೆಲ್ಲ ಪಾರ್ಕಿಂಗು. ಓಕೆ, ಆ ಕಡೆ ಎಲ್ಲ ಪಾರ್ಕಿಂಗ್ ಬರುತ್ತೆ. ಓಕೆ. ಮತ್ತು ಹಾಗೆ ಬಂದರೆ ಇದು ಬಂದ್ಬಿಟ್ಟು ಸ್ನಾನದ ಮನೆ ಆಗಿದೆ. ಒಂದು ಕಡೆ ವಾಶ್ ಬೇಸಿನ್ ಇದೆ. ಹೀಗೆ ಇಲ್ಲಿ ಕೂಡ ನೀರು ಬರ್ತಾ ಇಲ್ಲ. ಓಕೆ, ಇಲ್ಲ, ಓಕೆ. ನೀರು ಬರ್ತಾ ಇಲ್ಲ. ಸರಿ, ಓಕೆ. ಇದು ಲೆಟ್ರಿನ್. ಇನ್ನು ಟ್ಯಾಪ್ ಹಾಕಬೇಕು, ಇನ್ನೊಂದು ಎತ್ಕೊಂಡಿದೆ. ಆಮೇಲೆ ಇದಕ್ಕೆಲ್ಲ ಗೀಜರ್ ಪಾಯಿಂಟ್ ಎಲ್ಲ ಇದೆ. ಇದು ರೆಸ್ಟ್ ರೂಮ್ ಇದೆ.